ಹಾಯ್ ನಮಸ್ತೆ ಕರ್ನಾಟಕ. ಇವತ್ತು ನನ್ನ ಫ್ರೆಂಡ್ದು ಗಾಡಿ ಮಸ್ತಾಗಿ ರೆಡಿ ಮಾಡಿಸೋನೆ R15M. ಈ ಗಾಡಿ ನೆಕ್ಸ್ಟು ಲೆವೆಲಾಗಿ ಕಾಣಿಸ್ತಾ ಐತೆ ಮಾಡಿರೋದು. ಫಿನಿಶಿಂಗ್ ಮಾತ್ರ ಎಲ್ಲಿ ಮಾಡ್ಸಿದಾರಂತಂದರೆ ಮೈಸೂರು ಡಬಲ್ ರೋಡಲ್ಲಿ ಮಾಡಿಸಿರೋದು ಇದು. ಬಟ್ ಫಿನಿಶಿಂಗ್ ಮಾತ್ರ ಅಷ್ಟೇ ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ ನೋಡಿರಿ. R1 ಫೈಬರ್ ಫುಲ್ಲು ಇದು ಸೇಮ್ R1 ಇದು ಮಿನಿ R1 ಥರನೇ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಏನು ಡಿಫ್ರೆನ್ಸೇ ಇಲ್ಲ. ಜೊತೆಗೆ ವಿಂಗ್ಸ್ ಮಿರರ್ ಕೂಡ ವಿತ್ ಲೈಟ್ ಕೂಡ ಬರ್ತಾಯಿದೆ, ಕಾಣಿಸ್ತೈತಾ? ಸೊ ಯಾರು ಮಾಡಿಸ್ಬೇಕು ಅಂತಂದರೆ ಈ ಥರ ಫಿನಿಶಿಂಗಲ್ಲಿ ಮಾಡಿಸ್ರಿ. ಸಿಲ್ವರಲ್ಲಿ ಎಲ್ಲರೂ ಗಾಡಿಗಳು ತೊಗೊಂಡಿರ್ತೀರ, ಬಟ್ ಅದನ್ನು ಸುಮ್ಮನೆ ಹಂಗೆ ಹೆಂಗೆ ತೊಗೊಂಡಿರ್ತೀರೋ ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀರ. ಯಾರು ಕೂಡ ಅದನ್ನು ಎಕ್ಸ್ಟ್ರಾ ಮಾಡಿಫಿಕೇಷನ್ ಏನೂ ಮಾಡಿಸಲ್ಲ. ಗಾಡಿಗೆ ಯಾವತ್ತೂ ಮೋಡಿಫೈ ಆಗುತ್ತೋ ಮೊದಲೇ R15 ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಾ ಇರುತ್ತೆ ಲುಕ್ಕು ಗಾಡಿ ವೈಸು ಸ್ಟಾಕಲ್ಲೇ. ಬಟ್ ಅದನ್ನು ಮೋಡಿಫಿಕೇಷನ್ ಮಾಡ್ತಾರೆ, ಅದು ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತದೆ ನೋಡಿರಿ. ಏನೇನು ಮಾಡಿಸಿದಾನಂತಂದರೆ ನೋಡಿರಿ, ಸೈಡ್ ಲೈಟ್ಸು, ವಿಂಗ್ಸ್ ಮಿರರೆಲ್ಲ, ಟೈಲೆಲ್ಲ ಚೇಂಜ್ ಮಾಡಿಸಿದ್ದಾರೆ ನೋಡಿ. ಟೈಲ್ ಚೇಂಜ್ ಆಗಿರೋದು ಅವನು ಸೇಮ್. ವಾಟರ್ ನುಗ್ಬಾರ್ದು ಅಂದ್ಬಿಟ್ಟು MCಲೆಲ್ಲ ಮಾಡಿಸಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿಸಿದ್ದಾನೆ. ಬಟ್ ಇದು ಹಿಂದೆಯಿಂದ ನೋಡಿದಾಗ ಗಾಡಿ ಈ ಲುಕ್ಕಲ್ಲಿ ಕಾಣುತ್ತೆ. ಟೈರ್ ನೋಡ್ರಿ, ಟೇಲ್ ತೆಗೆದಿರೋದು. ಬಟ್ ಟೇಲು ಮಳೆ ಸೀಸನಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ R15ಅಲ್ಲಿ. ಯಾಕಂದರೆ ಹಿಂದೆ ಸೀಟರ್ ಕೂತ್ಕೊಂಡ್ರೆ ಫುಲ್ ಕೆಸರು ಹೊಡಿಯುತ್ತೆ. ಅದಿಲ್ಲ ಅಂತಂದರೆ ನಾರ್ಮಲ್ ಟೈಮಲ್ಲಿ ಗಾಡಿ ಮಾತ್ರ ಒಳ್ಳೆ ಸೂಪರ್ ಬೈಕು ಹಿಂದೆಯಿಂದ ಕಾಣಿಸುತ್ತಲ್ಲ ಆ ಥರ ಕಾಣಿಸುತ್ತೆ. ಟೈರ್ ಸೈಜ್ ಆಗಲಿ. ಮೊನ್ನೆ ಇದು ರೀಸೆಂಟಾಗಿ ಕೂಡ ಲಿಟ್ರಲಿ ಆಕ್ಸಿಡೆಂಟ್ ಆಗಿತ್ತು. ಆದರೂ ಮತ್ತೆ ಅದನ್ನು ರೆಡಿ ಮಾಡಿಸಿ ಈ ಮಟ್ಟಿಗೆ ತಗೊಬಂದಿದ್ದೇನೆ. ನನಗೆ ಖುಷಿ ಆಯಿತು ನೋಡಿ. ಕಾರ್ಬನ್ ವರ್ಕಿಂಗ್ ಮಾಡಿರೋದು ಮಾತ್ರ ಸಖತ್ತಾಗಿ ಮಾಡೋದು ಮಾತ್ರ ಯಾರು ಏನೂ ಇಲ್ಲ. ಒಂದು ಸ್ವಲ್ಪ ಎಲ್ಲೂ ಕಿತ್ತೋಗೋ ಥರ. ಆದರೂ ಸ್ವಲ್ಪ ದಿನ ವಾಟ್ರೆಲ್ಲ ಟಚ್ ಮಾಡಬಾರ್ದು ಇದಕ್ಕೆ. ಸೊ ಡ್ರೈಯಲ್ಲಿ ಬಿಟ್ಟು ಕಂಪ್ಲೀಟು ಫಿನಿಷಿಂಗ್ ಆದಮೇಲೆ ಯಾಕಂದರೆ ವಾಟ್ರ್ ಓಡಿಸ್ಬಿಟ್ರೆ ಇವಾಗ ಈ ರೀಸೆಂಟಾಗಿ ಮಾಡಿಸಿರ್ತಾರಲ್ವ, ಯಾಕಂದರೆ ಪ್ರೆಷರ್ ವಾಟ್ರಲ್ಲಿ ಹೊಡೆದ್ರೆ ಕಿತ್ಕೊಂಡ್ಬಂದ್ಬಿಡುತ್ತೆ ಎಲ್ಲ. ಬಟ್ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಾ ಇರೋದು ನೋಡಿ. ನೋಡಿ ಇಲ್ಲಿ ಟ್ಯಾಂಕ್ ಮೇಲೂ ಕೂಡ ಸೇಮ್ ಮಾಡಿಸಿರೋದು. ಗಾಡಿಗಳು ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ತೊಗೊಂಡ್ಮೇಲೆ ಅಟ್ಲೀಸ್ಟು ಅದನ್ನು ಔಟ್ಲುಕ್ಕಾಗಿ ಕಾಣೋ ಥರ ಇಟ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ನನಗಂತೂ ಸಖತ್ ಇಷ್ಟ ಆಯಿತು ಗುರು. ಅದಕ್ಕೆ ಕರೆದಿದ್ದೆ, ಬ್ರೋ ವಿಡಿಯೋ ಮಾಡೋಣ ಬನ್ನಿ ಅಂತ. ಇದನ್ನು ಕಾರ್ಬನ್ ಫೈಬರೇ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದು ಕಾರ್ಬನ್ ಫೈಬರು ಮತ್ತು ಇದು ಬಬಲ್ ವೈಸರ್. ಈ ಗಾಡಿಗೆ ಬಬಲ್ ವೈಸರ್ ಹಾಕಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಇನ್ನು ನಾರ್ಮಲ್ ಆಗಿ ಬಟ್ ಟಿಂಟ್ ಮಾಡಿಸಿಲ್ಲ. ಬರುತ್ತಲ್ಲ ಆ ಥರದ ಟ್ರಾನ್ಸ್ಪರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಗಾಡಿ ಮಾತ್ರ ಮಸ್ತಾಗಿ ಕಾಣಿಸ್ತಕ್ಕದ್ದು. ನನ್ನ ಗಾಡಿ ಗೊತ್ತಲ್ಲ, ಲಾಸ್ಟ್ ಟೈಮ್ ಮಾಡಿಸಿದ್ವಿ. ಬಟ್ ನಮ್ಮದು ಬ್ಲೂ ಅಲ್ವಾ, ಬ್ಲೂ ನೋಡ್ರಿ. ಆ್ಯಕ್ಚುಲಿ ನಮ್ಮ ಗಾಡಿದು ಮಾಡಿಸಿದಾಗ ನಾನು ವೀಡಿಯೋನೇ ಮಾಡಲಿಲ್ಲ. ಯಾಕಂತಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಗಾಡಿ ಕೂಡ ಮಾಡಿಸಿದ್ದು ಇಷ್ಟೇ, ಫುಲ್ಲು ಬ್ಲೂ ಅಲ್ಲಿ ನಿಯಾನ್ ಕಲರಲ್ಲಿ ಮಾಡಿಸಿದ್ದು. ಸೊ ಇದೊಂದು ಫಸ್ಟು ಶೋರೂಮಿಂದ ತಂದಾಗ ಸ್ಟಾಕಲ್ಲಿ ನಾನು ಅಷ್ಟೇನು ಮೋಡಿಫಿಕೇಷನ್ ಗ್ರಾಫಿಕ್ ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ಮಾಡಿಸಿದ್ಮೇಲೆ ಗಾಡಿನ ನೆಕ್ಸ್ಟ್ ಆಕ್ಸಿಡೆಂಟ್ ಕೂಡ ಆಗಿತ್ತು ರೀಸೆಂಟಾಗಿ. ಅದನ್ನು ಚೇಂಜ್ ಮಾಡಿಸಿದ್ಮೇಲೆ ಗಾಡಿ ನೆಕ್ಸ್ಟ್ ಲೆವೆಲಾಗಿ ನನ್ನ ಗಾಡಿನೂ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್. ನಾನು ಮೊನ್ನೆ ಟೈರ್ ಕೂಡ ಹಾಕ್ಸಿದ್ದೆ ನೋಡಿರಿ, ಮಿಚಲಿನ್ 4150 ರೂಪಾಯಿ. ಹಾಕ್ಸೋದಾದ್ರೆ ಒಳ್ಳೆ ರೋಡ್ ಗ್ರಿಪ್ ಆಯ್ತಾ ಗುರು. ಯಾರಾದ್ರು ಹಾಕ್ಸೋದಾದರೆ ನೆಕ್ಸ್ಟು ಮಿಚಲಿನ್ ಹಾಕ್ಸ್ಕೊಳ್ಳಿ. ಟೈರ್ ಸೌದ ಮೇಲೆ ನಿಮ್ಮದು ಸಖತ್ತಾಗೈತೆ ಮಾತ್ರ. ರೋಡ್ ಗ್ರಿಪ್ ಆಗಲಿ, ಕಾರ್ನರಿಂಗ್ ಮಾಡಬೇಕಾದ್ರೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಟೈರ್ ಸೈಜ್ ನೋಡಿ ಗುರು. ಬಟ್ ನನ್ನ ಇದು ಸ್ಯಾರಿ ಗಾರ್ಡ್ ತೆಗಿತಿಲ್ಲ. ಯಾಕಂತಂದರೆ ಈಗ ಮಳೆ ಟೈಮ್ ಅಲ್ವಾ, ಅದರಿಂದ ತೆಗೆಸಿಲ್ಲ. ಇಲ್ಲಾಂದರೆ ನಾನು ತೆಗಿಸ್ಬೇಕಂತ ಅಂದ್ಕೊಂಡಿದ್ದೆ. ಚೈನ್ ಪ್ಯಾಕೆಟ್ ಕೂಡ ನಂದು ಆಲ್ರೆಡಿ 2ನೇ ಟೈಮು ಚೇಂಜ್ ಮಾಡಿಸ್ಬೇಕು. ಫುಲ್ಲು ಬೂಸ್ಟ್ ಆಗೈತೆ ನಂದು ಚೈನ್. ಮಾಮೂಲಿ ನಂದು ಆಫ್ ಟೈಮ್ ಹಾಕಿತ್ತು, ಸೇಮ್ ಪ್ರೈಸ್ ಅದು. ಅದು ಹಾಕ್ಸಿರೋದು ನಿಜ ಸಕ್ಕತ್ತಾಗೈತೆ. ಇಲ್ಲಿ ಗೋಲ್ಡನ್ ಫಿನಿಶಿಂಗ್ ಔಟ್ಸೈಡ್ಗೆ ಅದು ಇನ್ನೂ ಚೆನ್ನಾಗಿರ್ತದೆ. ಫೇಸ್ ಬಂದರೆ ಪರವಾಗಿಲ್ವಾ, ಪ್ರಾಬ್ಲಮ್ ಇಲ್ವಾ? ಔಟ್ಲುಕ್ ನೋಡ್ರಿ, ಅದು ಕ್ಲೋಸ್ ಇವಾಗ ನೋಡ್ರಿ ಚೈನ್ ಕ್ಲೀನ್ ಆಗಿರೋದು ನೋಡ್ರಿ. ಚೈನ್ ಇದು ಬೇರೆ ಹಾಕ್ಸಿದಾರಲ್ವಾ? ಔಟ್ಸೈಡ್ ಹಾಕ್ಸಿದ್ರು. ಔಟ್ಸೈಡ್ ಹಾಕ್ಸಿರೋ ಚೈನ್ ನೋಡ್ರಿ. ನಾರ್ಮಲ್ ಚೈನ್ ತುಂಬ ಡಿಫ್ರೆನ್ಸ್ ಆಯಿತು. ಒಳ್ಳೆ R3 ಬಂದಂಗೆ ಆಯ್ತು ಚೈನ್ ಇದು. ಇನ್ನು ಸ್ವಲ್ಪ ಸೈಜ್ ಬಂದರೆ R3 ಪಕ್ಕ. ಬಟ್ ಇದು ಇನ್ನೂ ಇದೆಲ್ಲ ದೊಡ್ಡ. ಫೈನಲಿ ಗಾಡಿಗಳು ನಂದು ಮೊನ್ನೆ ಗಾಡಿ ಬೇರೆ ನೋಡಿ ಸ್ಟಿಕ್ಕರಿಂಗ್ ಮಾಡಿಸಿದ್ದೆ.
ಗಾಡಿ ತೆಗಿಯೋಕ್ಕೆ ಹೋಗಿ ಸ್ಕ್ರಾಚಸ್ ಆಗಿ ಈ ಥರ ಆಗೋಯ್ತು. ಈಗ ಮತ್ತೆ ತೆಗೆದು ಹೊಸ್ದಾಗಿ ಮತ್ತೆ ಮಾಡಿಸ್ಬೇಕು. ನಾನು ಬೆಳಿಗ್ಗೆ ಗುರು ಆಗಿದ್ದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬಿಟ್ಟೆ ಅದು ಆಗಿದ್ಮೇಲೆ. ಸೊ 2 ಗಾಡಿಗಳು ಒಟ್ಟಿಗೆ ನಿಂತು ಲಾಸ್ಟು ಈಗ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ರಿ. ನೆಕ್ಸ್ಟ್ ಏನಾದ್ರು ಮೋಡಿಫಿಕೇಷನ್ ಬಗ್ಗೆ. ಸ್ಟಾಕ್ ಬೈಕಲ್ಲಿ ಏನೂ ಇರೋದಿಲ್ಲ ಗುರು, ಗಾಡಿ ಚೆನ್ನಾಗೇ ಕಾಣುತ್ತೆ. ಯಾಕಂದರೆ R15 ಬೈಕೇ ಹಂಗಿರೋದು. ಬಟ್ ಮೋಡಿಫಿಕೇಷನ್ ಮಾಡಿಸಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ ಗಾಡಿ. ನೋಡಿರಿ ಹತ್ತಿರದಿಂದ ಗಾಡಿ ಯಾವ ಥರ ಕಾಣಿಸ್ತಿದ್ದು, ದೂರದಿಂದ ಗಾಡಿ ಫುಲ್ಲು ಗ್ಲಾಸಿ. ಅದು ಲುಕ್ ವೈಸು ಇನ್ನೂ ಬೇರೆ ರೇಂಜಿಗೆ ಕಾಣ್ತಾ ಇತ್ತು ನೋಡಿದಾಗ. ಬಟ್ ಕಣ್ಮುಂದೆ ಲೈವಲ್ಲಿ ನೋಡಿದಾಗ ಗಾಡಿ ಇನ್ನೂ ಸಖತ್ತಾಗಿ ಕಾಣುತ್ತೆ. ಬಟ್ ನನಗಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಯಾರ್ಯಾರು ಮಾಡಿಸ್ಬೇಕು ಅಂತಿದ್ದೀರಾ ಸೊ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ನೀವು ಚೆನ್ನಾಗಿರಿ, ನಿಮ್ಮ ಗಾಡಿನೂ ಚೆನ್ನಾಗಿರುತ್ತೆ. ನೋಡಿ ಹತ್ರಕ್ಕೆ ಹೋಗ್ತಿದ್ದಂಗೆ ಗಾಡಿ ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಾ ಇದೆ. ಗಾಡಿ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ ಗುರು, ಗಾಡಿನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಗಾಡಿನ ಚೆನ್ನಾಗಿ ಮೋಡಿಫಿಕೇಷನ್ ಮಾಡಿ ಅದ್ರ ಜೊತೆ ನಾವು ಎಂಜಾಯ್ ಮಾಡ್ತೀವಿ ಗೊತ್ತಾ. ರೈಡು ಟ್ರಾವೆಲ್ ಆಗಲಿ ಪ್ರತಿಯೊಂದು ಅಷ್ಟೇ. ಇನ್ನು ಮನೆ ಹತ್ರ ನಿಲ್ಸ್ಕೋ ಗುರು, ಗಾಡಿ ನೋಡಿದವರು ಏನು ಗುರು ಗಾಡಿ ಹಿಂಗಿಟ್ಟಿದ್ಯಾ ಅಂತ ಅನ್ಬೇಕು. ಸೊ ಆ ಥರ ಮೇಂಟೈನ್ ಮಾಡಿದ್ದಾನೆ ನಮ್ಮ ಹುಡುಗ. ಸೊ ನನ್ನ ಬೈಕು ಅಷ್ಟೇ ಬೇಬಿ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅದು ಬ್ಲೂಬೆರಿ, ಸ್ಟ್ರಾಬೆರಿ ಅಲ್ಲ, ಅದು ಬ್ಲೂಬೆರಿ. ಸೊ ಮೊದಲು ತೊಗೊಂಡಿರೋ R15M ಗಾಡಿಗಳು ಯಾರು ಮಾಡಿಸ್ಬೇಕು ಅಂತಿದ್ದೀರಾ ಸೊ ಎಲ್ಲರೂ ಇದೇ ಥರ ಮಾಡಿಸಿ, ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಇವಾಗ ಹೊಸ ಗಾಡಿಗಳು V4ಅಲ್ಲಿ ಸೊ ಶೋರೂಮಿಂದನೇ ಗ್ಲಾಸಿಗೆ ಬಿಟ್ಬಿಟ್ಟಿದ್ದಾನೆ. ಸೊ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ. ಬ್ಲಾಕಲ್ಲೇ ಕೊಟ್ಟಿದೆ. 2 ಕಲರ್ ಡ್ಯುಯಲ್ ಟೋನಲ್ಲಿ ಗಾಡಿ ಸಿಗುತ್ತೆ. ಆದರೆ ಮೊದಲು ತೊಗೊಂಡಿರೋ ಗಾಡಿಗಳಲ್ಲಿ ಏನು ಕೊಟ್ಟಿರಲ್ಲ. ಸೊ ನೀವು ಆದಷ್ಟು ಈ ಥರ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಚೆನ್ನಾಗಿ ಕಾಣಿಸುತ್ತೆ ನನಗನ್ಸುತ್ತೆ. ನಿಮ್ಗೆ ಇಷ್ಟ ಆದರೆ ಓಕೆ ನೀವು ಮಾಡಿಸಿ. ನಿಮ್ಗೆ ಬೇಡ ನಾನು ಸ್ಟಾಕ್ ಹೆಂಗೆ ಆಯಿತು ಹಂಗೆ ಇಟ್ಕೊಂಡು ಹಂಗೆ ಮೇಂಟೈನ್ ಮಾಡ್ತೀನಿ ಅಂತಂದರೆ ಸೊ ಅದ್ರದ್ದಲ್ಲೇ ಮೇಂಟೈನ್ ಮಾಡಿ, ಓಕೆನಾ. ಬಟ್ ಗಾಡಿ ಈ ಥರ ಮಾಡಿಸಿ ಇಟ್ಕೊಂಡ್ರೆ ಒಂದು ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಸೊ ನಿಮಗೂ ನನ್ನ ಗಾಡಿ ಇನ್ನೊಬ್ರು ನೋಡಿ ಇನ್ಸ್ಪೈರ್ ಆಗ್ತಾರೆ ಅಂತ ನಿಮಗೂ ಖುಷಿ. ಅದು ಫೈನಲಿ ಕಾಮೆಂಟ್ಸ್ ಮಾಡಿರಿ, ಕಾಮೆಂಟ್ಸು ಹೆಂಗೆ ಕಾಣಿಸ್ತಾಯ್ತಲ್ಲ. ಉಫ್ 2 ಗಾಡಿ ಸಾಕಾಗೈತೆ 2. ಬಟ್ ನನಗೆ ಇವು ಕಾರ್ಬನ್ ಫಿನಿಶಿಂಗ್ ಮಾಡಿಸಿರೋದು ಮಾತ್ರ ನೆಕ್ಸ್ಟ್ ಲೆವೆಲಾಗೈತೆ. ನಂಗೆ ಅದೇ ಇಷ್ಟ ಆಗಿದ್ದು. ಸೊ ಸಿಲ್ವರ್ಗೂ, ಯಾಕಂದರೆ R1 ನಿಮ್ಗೆ ಎಲ್ಲರಿಗೂ ಗೊತ್ತು, R1 ಬೈಕು ಇವಾಗ R1M ಅಲ್ಲಿ ಸೇಮ್ ಇದೇ ಬಂದಿರೋದು. ಸೊ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಏನೂ ಕಾಣಿಸ್ತಿಲ್ಲ, 2 ಸೇಮ್ ಒಂದೇ ಥರ ಕಾಣಿಸ್ತೈತೆ. ಬಟ್ ನಮ್ಗೆ ಚೆನ್ನಾಗಿತ್ತು ಒಂದು ಗಾಡಿ. ಚೆನ್ನಾಗಿ ಹಂಗೆ ಖರ್ಚು ಮಾಡಬೇಕು. ಗಾಡಿ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿ ತೊಗೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಬಂಡವಾಳ ಹಾಕಿ ಖರ್ಚು ಮಾಡಬೇಕಾಗತ್ತೆ. ಮಾಡಿ ಇಷ್ಟು ಔಟ್ಸೈಡು ನಾವೆಲ್ಲ ಮಾಡಿದಾಗ ಗಾಡಿ ನೋಡಪ್ಪ ನಾನು ಮಾಡಿಸ್ಕೊಬೇಕು, ಈ ಥರ ನಾನು ಇಟ್ಕೊಬೇಕು ಗಾಡಿ ಅಂತ ಅನ್ನಿಸ್ಬೇಕು ಬೇರೆಯವ್ರಿಗೆ. ಸೊ ಆ ಥರ ಮಾಡಿಸ್ಕೊಂಡಿದ್ದಾನೆ. ಇನ್ಕ್ಲೂಡ್ ನನ್ನ ಗಾಡಿನೂ ಕೂಡ ಹಂಗೆ ಕಾಣಿಸ್ತೆ. ಸೊ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗೋ ಥರ ಗಾಡಿ ಇಟ್ಟವನೆ. ಬಟ್ ಎಕ್ಸಾಸ್ಟ್ ಏನು ಹಾಕ್ಸ್ಬೇಕು ಅಂತವನೇ, ನೋಡಬೇಕು ಹಾಕ್ಸ್ತಾನೆ ಇಲ್ಲ ಅಂತ. ಬಟ್ ನಾನು ಕೂಡ ಹಾಕ್ಸಿಲ್ಲ, ಕೇಂಟೇನು ಹಾಕ್ಸಿದ್ದೀನಿ. ಎಲ್ಲನೂ ಒಟ್ಟಿಗೆ ಮಾಡಿಬೇಡಿ, ಒಂದೊಂದಾಗಿ ಮಾಡಿ. ಒಬ್ಬ ಎಲ್ಲರಿಗೂ ಕಷ್ಟ ಇರುತ್ತೆ. ಸ್ವಲ್ಪ ಹೊರೆ ಆಗ್ಬೇಡ್ರಿ ಅಪ್ಪ ಅಮ್ಮನಿಗೆ. ದುಡ್ದು ಸೇವ್ ಮಾಡಿ ಸ್ವಲ್ಪ ಇಟ್ಕೊಂಡು ಎಲ್ಲ ಖರ್ಚು ಮಾಡಿ ಗಾಡಿಗೆ ಸ್ವಲ್ಪ ಬಂಡವಾಳ ಹಾಕಿ ಮಾಡಿಸ್ಬೇಕು ಅಂತ ಮಾಡಿಸ್ಬಿಡಿ. ಒಂದೊಂದಾಗಿ ಈಗ ಒಂದು ಸ್ಟಿಕರಿಂಗ್ ಮಾಡಿಸಿದ್ರೆ ನೆಕ್ಸ್ಟ್ ಎಕ್ಸಾಸ್ಟ್ ಇಲ್ಲ ಹೆಲ್ಮೆಟು ಇಲ್ಲ ರೈಡಿಂಗ್ ಜಾಕೆಟು. ನೋಡಿದ್ರೇನಪ್ಪ. ಓಕೆ, ಮತ್ತೆ ವಿಡಿಯೋ ಸಂಡೇ ರೈಡ್ ಐತೆ. ಸೊ ಅದ್ರದ್ದೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ವಿಡಿಯೋ ಆದಷ್ಟು ಬೇಗ ಅಪ್ಡೇಟು ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಎಲ್ಲರೂ. ಮತ್ತೆ ಇನ್ನೊಂದ್ಸರಿ ಗಾಡಿಗಳು ನೋಡ್ಕೊಂಬಿಡು. ಅದರದಲ್ಲೂ ನಮ್ಮ ಹುಡುಗನ ಗಾಡಿ ಅಂತ ಸಾಕತ್ತಾಗಿ ಕಾಣಿಸ್ತೈತೆ. ಹೆಂಗೆ ಕಾಣಿಸ್ತೈತೆ ಎಲ್ಲರೂ ಗಾಡಿ ಬಗ್ಗೆ ಹೆಂಗೆ ಕಾಣಿಸಿದೆ ಅಂತ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ. ಓಕೆನಾ. ಲವ್ ಯು ಆಲ್, ಬಾಯ್.